ಇಂದು ಬೀದರ್ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಪರ ಕಾಂಗ್ರೆಸ್ ವರಿಷ್ಠರ ಪ್ರಚಾರ ನಡೆಯಲಿದೆ. ಬೀದರ್ ನಗರದಲ್ಲಿರುವ ಗಣೇಶ್ ಮೈದಾನದಲ್ಲಿ ನಡೆಯುವ ಬೃಹತ್ ಸಮಾವೇಶ. ಬೀದರ್ ನಗರಕ್ಕೂ ಮುನ್ನ ಬೀದರ್ ಕ್ಷೇತ್ರದ ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಯಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರಿಂದ ಪ್ರಚಾರ ನಡೆಯಲಿದೆ. ಬೀದರ್ ಕ್ಷೇತ್ರದ ಕೈ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಪ್ರಚಾರ ನಡೆಸಿರುವ ನಾಯಕರು, ಕಾಂಗ್ರೆಸ್ ಗ್ಯಾರಂಟಿ ಮುಂದಿಟ್ಟುಕೊಂಡು ಮತಯಾಚನೆ ನಡೆಸಿರುವ ಕೈ ನಾಯಕರು ಎಂಎಲ್ಸಿ ಅರವಿಂದ ಅರಳಿ ವೇದಿಕೆ ಸಿದ್ಧತೆ ಪರಿಶೀಲನೆ ನಡೆಸಿದರು. ಕಾರ್ಯಕ್ರಮಕ್ಕೆ 50,000 ಜನ ಸೇರುವ ನಿರೀಕ್ಷೆ. 5,000ಕ್ಕೂ ಅಧಿಕ ಆಸನ ವ್ಯವಸ್ಥೆ ಮಾಡಲಾಗಿದೆ. ವೇದಿಕೆ ಮೇಲೆ 100 ಜನ ವಿಐಪಿಗಳೇ ಆಸನ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದ ಭದ್ರತೆಗಾಗಿ ಸಾವಿರಾರು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 2 ಅಡಿಷನಲ್ ಎಸ್ಪಿ, 3 ಡಿವೈಎಸ್ಪಿ, 2 ಸಿಪಿಐ, 34 ಪಿಎಸ್ಐ, 150ಕ್ಕೂ ಪೊಲೀಸ್ ಪೇದೆ, 300 ಹೋಂಗಾರ್ಡ್, 3 ಕೆಎಸ್ಆರ್ಪಿ, 2 ಏರ್ ವ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮನ ಹಿನ್ನೆಲೆ ಭದ್ರತೆ ಮಾಡಿಸಲಾಗಿದೆ. ತಗೊಂಡು ಬಸ್ಸಿಗೆ ಬೇಕಾದ್ರೆ ತಗೊಂಡು ಬಸ್ಸಿಗೆ ಬೇಕಾದ್ರೆ ಫೋನ್ ಸಿದ್ದರಾಮಯ್ಯ हाँ हाँ हाँ